ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ಈ ಒಂದು ಸ್ಥಳ ಬೆಂಗಳೂರಿನ ಕೇಂದ್ರ ಭಾಗ. ಇಲ್ಲಿ ಬೆಂಗಳೂರಿನ ಕೋಟೆ ಇದೆ, ಟಿಪ್ಪು ಸುಲ್ತಾನ್ನ ಬೇಸಿಗೆ ಅರಮನೆ ಇದೆ, ಟಿಪ್ಪು ಸುಲ್ತಾನನ್ನೇ ಕಟ್ಟಿಸಿದಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅಂತ ಕಟ್ಟಿಸಿದಂತಹ 1900ನೇ ಇಸ್ವಿಯಲ್ಲಿ ಕಟ್ಟಿಸಿದಂತಹ ವಿಕ್ಟೋರಿಯಾ ಆಸ್ಪತ್ರೆ ಇದೆ. ಸದಾ ಜನಜಂಗುಳಿಯಿಂದ ತುಂಬಿರುವಂತಹ KR ಮಾರ್ಕೆಟ್ ಇದೆ. ಮತ್ತು ಅದರ ಪಕ್ಕದಲ್ಲೇ ಯಾವುದೇ ಜನಾಂಗಗಳ ಭೇದವಿಲ್ಲದಲೇ ಇರುವಂತಹ ಒಂದು ಪವಿತ್ರವಾದ ದರ್ಗಾ ಇದೆ. ಹಾಗೆ ಫ್ರೀ ಎಜುಕೇಷನ್ ಕೊಡುವಂತಹ ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡೋ ಸಂಸ್ಥೆಗಳಿದೆ. ಈ ಒಂದು ಕೇಂದ್ರ ಬಿಂದು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವೇ ಊಹಿಸ್ಕೊಳ್ಳಿ ಪ್ಲೇಸ್ ಯಾವುದು ಅಂತ. ವೀಕ್ಷಕರೇ, ಇದೇನಪ್ಪ ಇವನು ಕಲಾಸಿ ಪಳ್ಳಿಗೆ ಈ ರೀತಿ ಮ್ಯೂಸಿಕ್ ಕೊಟ್ಟಿದ್ದಾನಲ್ಲ, ಏನೋ ಒಂದು ಭಯಾನಕವಾಗಿದೆ ಅಂತ ಅಂದ್ಕೊಂಬಿಡಿ. ಕಲಾಸಿ ಪಳ್ಯ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಅಥವಾ ಜನರೇ ಹೇಳೋ ರೀತಿ ಭಯಾನಕವಾದ ಜಾಗ ಏನಲ್ಲ. ಅದು ಸಹಜವಾದ ಜಾಗ, ಸಾಮಾನ್ಯವಾದ ಜಾಗ. ಕಲಾಸಿ ಪಾಳ್ಯ ಟಿಪ್ಪು ಸುಲ್ತಾನನ ಅಥವಾ ಅಪ್ಪ ಹೈದರಾಲಿ ಟೈಮ್ನಲ್ಲಿ ಬೆಂಗಳೂರಿನ ವಿಸ್ತರಣೆಯಾದಂತಹ ಜಾಗ. ಇಲ್ಲಿ ಅವತ್ತಿಗೆ ಕಲಾಯಿ ಹಾಕೋರು, ಪಾತ್ರೆಗಳಿಗೆ ಕಲಾಯಿ ಹಾಕೋರು, ಮತ್ತು ಕಮ್ಮಾರಿಕೆ ಮಾಡೋರು, ಈ ಕಬ್ಬಣ ಕಾಯಿಸೋರು, ಕುಡ್ಲು ಮಚ್ಚುಗಳನ್ನ ಮಾಡೋರು, ಈ ರೀತಿಯವರು ಜಾಸ್ತಿ ಇದ್ದಿದ್ದರಿಂದ ಇದಕ್ಕೆ ಕಲಾಯಿ ಪಾಳ್ಯ ಅಂತ ಶುರುವಾಯಿತು. ಅಂದರೆ ಅಕ್ಕಪಕ್ಕದ ಊರುಗಳಿಂದ ಎಕ್ಸ್ಟೆನ್ಷನ್ ಆದಂತಹ ಜಾಗ. ಇದು ಮುಂದೆ ಅಪಭ್ರಂಶವಾಗಿ ಕಲಾಸಿ ಪಾಳ್ಯ ಆಯಿತು. ಸ್ನೇಹಿತರೆ, ಇದು ಬೆಂಗಳೂರಿನ ಹೃದಯ ಭಾಗ. ಒಂದು ಟೈಮ್ನಲ್ಲಿ 1920ನೇ ಇಸ್ವಿಯಲ್ಲಿ ಬಸ್ ಸ್ಟಾರ್ಟ್ ಆಗಿದ್ದೇ ಇಲ್ಲಿಂದ, ಬಸ್ ನಿಲ್ದಾಣ ಶುರುವಾಗಿದ್ದೇ ಇಲ್ಲಿಂದ. ಮೆಜೆಸ್ಟಿಕ್ಕಿಗಿಂತ ಮೊದಲು ಬಸ್ ನಿಲ್ದಾಣ ಶುರುವಾಗಿದ್ದೆ ಇಲ್ಲಿಂದ. ಈ ಒಂದು ಕಲಾಸಿ ಪಾಳ್ಯದ ಸುತ್ತ ಏನಿದೆ ಇದು ವಿಶ್ವವಿಖ್ಯಾತ. ಕಲಾಸಿ ಪಾಳ್ಯ ಅನ್ನೋದು ಒಂದು ಹೆಸರು ಅನ್ನೋದಕ್ಕಿಂತ ಇದು ಸುತ್ತಮುತ್ತ ಏನು ಜಾಗ ಇದೆ ಅದು ವಿಶ್ವವಿಖ್ಯಾತ. ಯಾವುದ್ಯಾವುದಪ್ಪ ಅಂದರೆ ಬೆಂಗಳೂರಿನ ಕೋಟೆ. ಇದು 1500ನೇ ಇಸ್ವಿಯಿಂದ ಪ್ರಾರಂಭ ಆದಂಥ ಕೋಟೆ ಇಲ್ಲಿವರೆಗೂ ಇದೆ. ಅದಾದ ನಂತರ ಟಿಪ್ಪು ಸುಲ್ತಾನನೇ ಕಟ್ಟಿಸಿದಂಥ ಅವನ ಅರಮನೆ, ಅದರ ಪಕ್ಕದಲ್ಲೇ ಇರುವಂತಹ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಮತ್ತು ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅಂತಹ ಬ್ರಿಟಿಷ್ ರೆಸಿಡೆನ್ಷಿಯಲ್ನವರು ಬ್ರಿಟಿಷ್ ರಾಣಿಯ ಜನ್ಮದಿನದ ಜ್ಞಾಪಕಾರ್ಥವಾಗಿ ಕಟ್ಟಿಸಿದಂತಹ ವಿಕ್ಟೋರಿಯಾ ಆಸ್ಪತ್ರೆ. ಸದಾ ಜನಜಂಗುಳಿಯಲ್ಲಿರುತ್ತದೆ ಈ KR ಆಸ್ಪತ್ರೆ, KR ಮಾರ್ಕೆಟ್. ಸೊ ಹೀಗೆ 10 ಹಲವು ವಿಶ್ವವಿಖ್ಯಾತ ಜಾಗಗಳನ್ನ ಒಳಗೊಂಡಂತಹ ಒಂದು ಸ್ಥಳ ಅದು ಕಲಾಸಿ ಪಾಳ್ಯ. ವೀಕ್ಷಕರೇ, ಕಲಾಸಿ ಪಾಳ್ಯ ಅತ್ಯಂತ ಶ್ರೀಮಂತರ ತಾಣ ಏನಲ್ಲ, ಅದು ಬಡಜನರ ತಾಣ. ಯಾಕಪ್ಪ ಹೇಳ್ತಾ ಇದ್ದೀನಿ ಬಡಜನರ ತಾಣ ಅಂತ ಹೇಳ್ಬಿಟ್ಟು ಅಂದರೆ, ಇಲ್ಲಿ ಸರ್ಕಾರಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಇಲ್ಲಿ ವ್ಯಾಪಾರ ಮಾಡೋ ಎಲ್ಲರನ್ನು ಗಮನಿಸಿದಾಗ ಅದು ಪ್ರತಿನಿತ್ಯದ ಹೊಟ್ಟೆಪಾಡು. ಇಲ್ಲಿ ಯಾರೂ
ವ್ಯಾಪಾರ ಮಾಡಿ ಕೋಟ್ಯಾಧಿಪತಿಗಳಾಗುವಂಥವ್ರು ಯಾರೂ ನಿಮ್ಮ ಕಣ್ಣಿಗೆ ಕಾಣಲ್ಲ. ಹಾಗೆ ಇಲ್ಲಿ ಹಳೆ ಬಟ್ಟೆ ಮಾರೋರು ಯೂನಿಯನ್ ಇದೆ. ಅಂದರೆ ಲೆಕ್ಕ ಹಾಕಿ ಆ ಹಳೆ ಬಟ್ಟೆನ ಯಾರು ಕೊಂಡ್ಕೊಳ್ತಾರೆ? ಮತ್ತು 1920ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಬಸ್ ನಿಲ್ದಾಣದಲ್ಲಿ ಪ್ರೈವೇಟ್ ಬಸ್ಗಳೇ ಗಮನಾರ್ಹವಾಗಿದ್ದವು. ಅದು ಇವತ್ತಿಗೂ ಕೂಡ ರನ್ನಿಂಗ್ ಆಗ್ತಾ ಇದ್ದಾವೆ. ಸೊ ಆ ರೀತಿ ಈ ನಮ್ಮ ರಾಜ್ಯದ ಎಲ್ಲ ಕಡೆಗೂ ಹೋಗುವಂತಹ ಬಸ್ ಸೌಕರ್ಯ ಕಲಾಸಿಪಾಳ್ಯದಲ್ಲಿದೆ. ಮತ್ತು ಇಲ್ಲಿ ಹಳೆ ಶೂಗಳನ್ನ ಮಾರ್ತಾರೆ, ಹಳೆ ಚಪ್ಪಲಿಗಳನ್ನ ಮಾರ್ತಾರೆ. ಅದು ಸೆಕೆಂಡ್ಸ್, ಅದು ಯಾವುದೇ ರೀತಿಯದಾಗಿರ್ಬೋದು. ಸೆಕೆಂಡ್ ಶೂ, ಸೆಕೆಂಡ್ ಚಪ್ಪಲಿಗಳನ್ನ ಮಾರುವಂಥ ಸಾಲು ಅಂಗಡಿಗಳಿದ್ದಾವೆ. ಹಾಗೆ ಹೊಸ ಬಟ್ಟೆಗಳನ್ನೂ ಮಾರ್ತಾರೆ, ಹಳೆ ಬಟ್ಟೆಗಳನ್ನೂ ಮಾರ್ತಾರೆ. ಪಕ್ಕದಲ್ಲಿ KR ಮಾರ್ಕೆಟ್ ಇದೆ, ಅಲ್ಲೆಲ್ಲವೂ ಹೋಲ್ಸೇಲ್ನಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಭೌಗೋಳಿಕ ಹಿನ್ನೆಲೆ ಮತ್ತು ಬೆಂಗಳೂರಿನ ಕೇಂದ್ರ ಬಿಂದು ಈ ಕಲಾಸಿಪಾಳ್ಯ. ಮೊದಲೆಲ್ಲ ನಾವೆಲ್ಲಿಗೆ ಹೋಗಬೇಕು ಅಂದರೆ ಕಲಾಸಿಪಾಳ್ಯಕ್ಕೆ ಬಂದೇ ಬಸ್ ಹತ್ತಬೇಕಾಗಿತ್ತು. ಇಂತಹ ಕಲಾಸಿಪಾಳ್ಯದ ಒಂದು ನೈಜ ಚಿತ್ರಣವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನ ಪ್ರಸಿದ್ಧವಾದಂತಹ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇರೋದು ಕೂಡ ಇದೇ ಜಾಗದಲ್ಲಿ. ಕಲಾಸಿಪಾಳ್ಯ ಅಂದರೆ ಕೇವಲ ಒಂದು ಮಾರುಕಟ್ಟೆ ಅಲ್ಲ, ಅದು ಪ್ರವಾಸಿ ತಾಣ ಕೂಡ ಹೌದು ಅಂತ ಹೇಳ್ತಾ ನಿಮಗೆ ಈ ಮಾರುಕಟ್ಟೆಯ ಸಣ್ಣ ತುಣುಕುಗಳನ್ನ ತೋರಿಸ್ತಾ ಇದ್ದೀನಿ.